ಪೊಲೀಸ್ ಇಲಾಖೆಯ ವಿರುದ್ಧ ಚಂದ್ರಶೇಖರ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಶ್ರೀಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ನನಗೆ ಹುಷಾರಿಲ್ಲ, ನಡೆಯೋಕ್ಕಾಗಲ್ಲ, ಎಲ್ಲಿಯೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಠದವರೆಗೂ ಬಂದು ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಪೊಲೀಸರಿಗೆ ಹೇಳಿದ್ದೇನೆ. ಪೊಲೀಸರ ನಡೆ ನನಗೆ ಬೇಸರ ತರಿಸಿದೆ. ಎಂತೆಂಥ ವಿಷಯಗಳಲ್ಲಿ ಪೊಲೀಸರು ಏನೂ ಮಾಡಲ್ಲ, ನಮ್ಮ ವಿಚಾರದಲ್ಲಿ ಕೇಸ್ ಮಾಡ್ತಾರೆ, ಮಠದವರೆಗೂ ಬಂದು ನೋಟಿಸ್ ಕೊಡ್ತಾರೆ. ನಾನಂತದ್ದೇನು ಮಾಡಿದ್ದೀನಿ ಅಂತ ಪೊಲೀಸ್ ಇಲಾಖೆಯ ವಿರುದ್ಧ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ ಶ್ರೀಗಳು ಪೊಲೀಸ್ ಇಲಾಖೆಯ ಈ ರೀತಿಯ ನಡೆಗೆ ಬೇಸರಗೊಂಡಿದ್ದಾರೆ. ಹುಷಾರಿಲ್ಲದೆ ಇರೋದ್ರಿಂದ ಈಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಡ್ತೋದ್ರು. ಈಗ ನೀವು ಬಂದಿದ್ರಲ್ಲ, ನಿಮಗೆ ಮಾತಾಡ್ಸಿ ಕಳ್ಸೋಣ ಅಂತ ಇಲ್ಲೇ ಕರೆದ್ಬಿಡಿ ಅಂತ ಹೇಳಿದ್ದು. ಓಕೆ ಗುರುಗಳು, ಅಲ್ಲಿ ಸ್ಟೇಷನಿಂದ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದು ಈ ಥರದ್ದು ಏನಾದ್ರು ಮಾಡಿದ್ರು? ಅದೆಲ್ಲ ಏನಿಲ್ಲ, ಅದೇನು ಅಂತಲೇ ನಮಗೆ ಗೊತ್ತಿಲ್ಲ. ಓಕೆ ಗುರುಗಳೇ, ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಈಗ ನಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ 80 ವರ್ಷ ಆಗಿರೋದ್ರಿಂದ 80 ವರ್ಷ ಆದಮೇಲೆ ಅಲ್ಲೇ ಹೋಗಿ ನಾವು ತೊಗೋಬೇಕು ಅಂತೇನೋ ಇದೆಯಂತೆ, ಅದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೋ ಮಾಡ್ಕೊ. ಯಾವ ವಿಚಾರ? ಅದು ಅವ್ರವ್ರ ಇಷ್ಟ. ಈಗ ನಿಮಗೆ ಮನಸ್ಸಿಗೆ ಹೇಗೆ ಬರ್ತದೆ, ಫೇವರ್ ಆಗಿದ್ದರೆ ಒಳ್ಳೆಯದಾಗಿ ಮಾಡ್ತೀರಾ, ಈ ಫೇವರ್ ಇಲ್ಲದೆ ಇದ್ದರೆ ಕೆಟ್ಟದಾಗಿ ಮಾಡ್ತೀರಾ. ಹಾಗೆ ಅವ್ರಿಗೆ ಏನೇನು ಇದೆಯೋ ಅದು ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಏನು ಮಾಡೋದು? ಈಗ ನಾವು 26ನೇ ತಾರೀಕು ಹೇಳಿದ್ದುಂಟು. 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪೇಪರು ಮತ್ತು ಎಲ್ಲ ಥರಲ್ಲೂ ಕೊಟ್ಟಿದೆ. ಇವನು 27ನೇ ತಾರೀಕು ಮಧ್ಯಾಹ್ನ ಯಾವಾಗೂ ಗೊತ್ತಿಲ್ಲ. ಅದು ಕೊಟ್ಟಿದ್ದಾಗ ಅವ್ರು ಮಾಡಿಕೊಂಡ್ರೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ವಕೀಲರು ಏನೋ ಬಂದಿದ್ರ? ನಾವು ಯಾರನ್ನೂ ವಕೀಲಿಗೆ ಯಾರನ್ನೂ ಇಟ್ಟಿಲ್ಲ. ಟಾಪ್ 30ಯಲ್ಲಿ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. ಭದ್ರಾ ನದಿಯಲ್ಲಿ 2-3 ಕಾಡಾನೆಗಳು ಕಾಣಿಸಿಕೊಂಡಿದ್ದು ಗ್ರಾಮದ ಜನರು ಭಯಭೀತರಾಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಡಾನೆ ದಾಳಿಗೆ ರೈತ ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಇದೀಗ ಮತ್ತೆ ಕಾಡಾನೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಶುರುವಾಗಿದೆ. ವಿಶ್ವ ಪ್ರಸಿದ್ಧ ಹಂಪಿಗೆ ಭಾರತದಲ್ಲಿ ಇರುವ ಟರ್ಕಿಯ ರಾಯಭಾರಿ ಚೀಫ್ ವಿರಾಟ್ ಸುನೇಲ್ ಮತ್ತು ಹೈದರಾಬಾದ್ನ ಕೌನ್ಸಿಲ್ ಜನರಲ್ ಓರ್ಹನ್ ಎಲ್ಮನ್ ಓಕನ್ ಭೇಟಿ ನೀಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಸ್ಮಾರಕಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಬಳಿಕ ವಿಜಯ ವಿಠಲ ದೇವಸ್ಥಾನದ ಸಂಗೀತ ಮಂಟಪದ ಕಂಬಗಳಿಗೆ ಇತ್ತೀಚೆಗೆ ಅಳವಡಿಸಿದ QR ಕೋಡ್ಗಳನ್ನು ತಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಬಳಿಕ ಶಿಲೆಗಳ ಸಪ್ತಸ್ವರ ಸಂಗೀತವನ್ನು ಆಲಿಸಿ ಖುಷಿಪಟ್ಟಿದ್ದಾರೆ. ಇಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಚಾಲಕರು ಸಹಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. 10 ರಿಂದ 12 ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಿರುವಂತಹ ಚಾಲಕರು ಕಾಯಂ ಕೆಲಸಕ್ಕೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಂದ್ ಕಡೆ ಐಟಿ ಸಿಟಿ ಮಂದಿ ಫಂಗಲ್ ಫಿಯರ್ಗೆ ತತ್ತರಿಸಿದ್ದಾರೆ. ಮತ್ತೊಂದು ಕಡೆ ಬೆಳಗ್ಗೆಯಿಂದ ಸುರಿತಾ ಇರೋ ಜಿಟಿ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ಆಫೀಸ್ಗೆ ಬರೋದಕ್ಕೆ ಹೋಗೋದಕ್ಕೆ ಜನರು ಪರದಾಡುವಂತಾಗಿದೆ. ಇವತ್ತು ಜಿಟಿ ಮಳೆಯಿಂದಾಗಿ ಸಿಲಿಕಾನ್ ಸಿಟಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ವಕ್ಫ್ ವಿವಾದ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಇದೀಗ ಬಸವ ಕಲ್ಯಾಣದ ಮೂಲ ಅನುಭವ ಮಂಟಪ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೂಲ ಅನುಭವ ಮಂಟಪ ಪತ್ತೆಗೆ ಸಮಿತಿ ರಚನೆ ಆಗಲಿ ಎಂದು ಚನ್ನಬಸವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಮೂಲ ಅನುಭವ ಮಂಟಪ ಸಂಶೋಧನೆ ನಡೆಸುವಂತೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಸಲ್ಲಿಸಲು ಸ್ವಾಮೀಜಿಗಳ ನಿಯೋಗ ತೆರಳುತ್ತಿರುವುದು ಸ್ವಾಗತಾರ್ಹ. ಸ್ವಾಮೀಜಿಗಳ ನಿಯೋಗಕ್ಕೆ ನನ್ನ ಬೆಂಬಲವಿದೆ. ಮೂಲ ಅನುಭವ ಮಂಟಪ ಎಲ್ಲಿದೆ ಅನ್ನೋದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಮೂಲ ಅನುಭವ ಮಂಟಪ
ಪಾಷಾ ಬಾಂಗ್ಲಾದಲ್ಲಿದೆ ಅನ್ನೋದು ಕೆಲವರ ಅಭಿಪ್ರಾಯ. ಹೀಗಾಗಿ ಮೂಲ ಅನುಭವ ಮಂಟಪ ಸಂಶೋಧನೆಗೆ ತೆರಳುತ್ತಿರುವ ಸ್ವಾಮೀಜಿಗಳ ನಿಯೋಗಕ್ಕೆ ನನ್ನ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಸವಣ್ಣನ ಬಗ್ಗೆ ಶಾಸಕ ಯತ್ನಾಳ್ ಅವಹೇಳನ ಹೇಳಿಕೆ ವಿಚಾರಕ್ಕೆ ಬೀದರ್ನಲ್ಲಿ ಶಿವಾನಂದ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯತ್ನಾಳ್ ಬಸವಣ್ಣನವರ ಕುರಿತು ಆಡಿದ ಮಾತುಗಳನ್ನು ವಾಪಸ್ ಪಡೆದು ಕ್ಷಮೆ ಕೋರಬೇಕು. ಮಾತು ವಾಪಸ್ ತೆಗೆದುಕೊಂಡ್ರೆ ಮುಂದಿನ ಬಾರಿ ಗೆದ್ದು ಬರ್ತೀಯಾ, ಇಲ್ಲದೆ ಇದ್ರೆ ಬಿದ್ದು ಹೋಗ್ತೀಯಾ. ಮುಂದಿನ ಬಾರಿ ನೀನು ಸೋಲ್ದೇ ಇದ್ರೆ ನಾನು ಈ ಮಠದ ಪೀಠ ತ್ಯಾಗ ಮಾಡ್ತೀನಿ ಅಂತ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ರಾಜ್ಯ ಬಿಜೆಪಿ ಬಣ ಬಡಿದಾಟ ಶುರುವಾಗಿದೆ. ಕಳೆದ ವಾರ ವಿಜೇಂದ್ರ ವರಿಷ್ಠರನ್ನ ಭೇಟಿಯಾಗಿದ್ರು. ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಬಿವೈ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರಾ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ಕೆಳಗಿಳಿಸಲ್ಲ, ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರಿಯುತ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾಚಾರ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು ವಿಜೇಂದ್ರ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲಿಯೇ ನಡೆಯುತ್ತೆ ಅಂತ ಹೇಳಿದರು. ಒಟ್ಟಾಗಿ ಸೇರಿ ನಾಳೆ ದಾವಣಗೆರೆಯಲ್ಲಿ ತೀರ್ಮಾನ ಮಾಡಿದ್ವಿ. ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಒಂದು ಎಲ್ಲ ಕಡೆಯಿಂದ ಕರೆ ಮಾಡ್ತಾರೆ, ವಿಜೇಂದ್ರ ಅಧ್ಯಕ್ಷ ಮುಂದುವರಿಬೇಕಂತ ಹೇಳ್ತಾರೆ. ಸಾಮಾನ್ಯ ಪ್ರಜ್ಞಾವಂತ ಜನನೂ ಹೇಳ್ತಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ, 135ರಿಂದ 40 ಸ್ಥಾನ ಗೆಲ್ತೀವಿ. ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಇದು ಸ್ವಾರ್ಥಕ್ಕೋಸ್ಕರ, ಕುರ್ಚಿಗೋಸ್ಕರ ಅಲ್ಲ. ಈ ರಾಜ್ಯ ರಾಮರಾಜ್ಯ ಆಗಬೇಕು. ಅಭಿವೃದ್ಧಿ ಅಂದರೆ BJP ಯಡಿಯೂರಪ್ಪ ಇದ್ದಾಗ ಅಭಿವೃದ್ಧಿ. ಶಾಸಕ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಕ್ರಮ ಸಮಿತಿ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ಬಗ್ಗೆ ಈಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ, ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯ ಬಗ್ಗೆ ವಿವರವನ್ನು ಕೂಡ ಕೊಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಬಿಜೆಪಿಯ ಶಿಸ್ತು ಸಮಿತಿ ಕೊಟ್ಟಿರುವಂಥ ನೋಟಿಸ್ನ ಪ್ರತಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆ ನೋಟಿಸ್ ಬಂದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿರುವಂಥ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯನ್ನು ನಾನು ವಿವರವಾಗಿ ಕೊಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಿನ 10 ದಿನದಲ್ಲಿ 10 ದಿನದಲ್ಲಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಈಗ ಅದನ್ನು ಅಲ್ಲಿ ಅವರು ಟ್ವೀಟ್ ಏನೋ ಆಗಿತ್ತು, ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಅವರು ಟ್ವೀಟನ್ನು ಮಾಡೋ